I want to spend my life with you. Will you marry me? ಇದ್ಯಾಕಕ್ಕ ಮುಖಕ್ಕೆ ದುಪ್ಪಟ್ಟ ಸುತ್ಕೊಂಡಿದ್ಯಾ? ಇವ್ರಿಗೆ ನನ್ನ ಮುಖ ಕಂಡ್ರಾಗಲ್ವಲ್ಲ ಸುಮಾ, ಅದಕ್ಕೆ. ಏನ್ ವಿಷಯ? ಹೇಳ್ರಲ್ಲ. ವಿಷಯ ಯಾರು ಹೇಳಬೇಕೋ ಅವ್ರು ಹೇಳಿದ್ರೇನೆ ನಾನು ಕೇಳೋದು. ಯಾಕೆ ನೀವುಗಳು ಹೇಳಿದ್ರೆ ಕಿವಿಡಕ್ಕೆ ಹೋಗಕ್ಕಿಲ್ಲ, ನಾನು ಕೇಳ್ರಲ್ಲ. ಇಷ್ಟೆಲ್ಲ ದಿಮಾಕಲ್ಲಿ ಮಾತಾಡಿದ್ರೆ ನಾನಿಲ್ಲಿ ನಿಲ್ಲೋದು ಇಲ್ಲ. ಅಯ್ಯೇ ತಡಿಯಮ್ಮ, ಯಾಕೆ ಹೆಂಗಾಡ್ತಿದೀಯೇ? ನೋಡವ್ವ, ಎಲ್ರ ಥರ ನನಗೂ ಸ್ವಾಭಿಮಾನ ಇದೆ. ಗೌರವ ಕೊಟ್ರೆ ಗೌರವ. ಮೇಡಮ್, ಕ್ಷಮಿಸ್ಬಿಡಿ. ಇವತ್ತು ದಿನ ವಾರ ಎಲ್ಲ ತೆಪ್ಪಾಗಿ ಅಣ್ಣ ತೆಪ್ಪಾಗಿ ಮಾತಾಡ್ತವ್ರೆ. ಏನೇ ತೆಪ್ಪಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡಿ. ಹೌದು, ಕೆಲಸ ಆಗ್ಬೇಕಿರೋದು ಅವರಿಗಲ್ವಾ? ನೀವೆಲ್ಲ ಯಾಕೆ ಹಿಂದೆ ಬಂದಿದ್ದೀರಾ? ಯಾಕೆ ಅವರಿಗೆ ಒಬ್ಬರೇ ಬಂದು ನನ್ನ ಜೊತೆ ಮಾತಾಡಕ್ ಭಯನಾ? ಏಯ್, ಭಯ ಅಂತ ಯಾವಂತ ಹೇಳ್ತಿದ್ಯಾ? ಅಯ್ಯೋ, ಈ ಸ್ನೇಹಕ್ಕ ಯಾಕೆ ಸಿಂಹದ ಬಾಯಿಗೆ ಕೈ ಹಾಕಕ್ ಹೋಗಿದ್ದಾಳೆ? ಭಯ ಇಲ್ಲ ಅಂದ್ರೆ ಒಬ್ರೇ ಮಾತಾಡ್ಬೋದಲ್ಲ. ನಿಮ್ ಗ್ಯಾಂಗ್ನೆಲ್ಲ ದೂರ ಕಳಿಸಿ ಮಾತಾಡಿ ನೋಡೋಣ. ಮುಂಗುಸು ಎಂತ ಅವಸ್ಥೆ ಮರೆ. ಈ ಮೇಡಮ್ ನಮ್ಮನ್ನೇ ಆಚೆ ಕಳಿಸೋ ಪ್ಲಾನಲ್ಲಿದ್ದಾರೆ. ನಾನು ಅಷ್ಟೇ ಹೋಗಲ್ಲ. ಏಯ್, ಎಲ್ಲ ವಸಿ ಈ ಕಡೆ ಬಂದ್ರಲ್ಲ. ಅಣ್ಣ ಮರಿಬೇಡ, ಅವ್ವ ಮುಂಗುಸಿ ಎಂತ ಅವಸ್ಥೆ ಮರ ನಮ್ದು. ದೂರ ಇಟ್ಟಿದ್ದಾರೆ ನಮ್ಮನ್ನ. ಹೋಗ್ಲಿ ಬಿಡ್ಲಾ, ಒಂದು ಗಂಡು ಹೆಣ್ಣು ಕಿತ್ತಾಡುವಾಗ ನಾವು ಮಧ್ಯೆ ಇರಬಾರ್ದು. ಯಾಕೆ? ಕಣ್ಣು ಹೊಂಟೋಯ್ತದೆ. ಈಗ ಹೇಳಿ, ಏನ್ ವಿಷಯ ಬಂದದ್ದು? ಏಯ್, ಗೊತ್ತಿದ್ದು ಕೇಳ್ಬೇಡ. ಶುರು ಮಾಡಿದ್ಯಲ್ಲ ಎಡಮಟ್ಟು, ಅದನ್ನ ಸರಿ ಮಾಡು. ಒಬ್ಬ ನಂಬರ್ ತಾವ್ ಫೋನಾಗ ಮಾತಾಡ್ಬೇಕಂತೆ. ಇದು ಅಳಿ ಅಂದ್ರು ನಮ್ಮವ್ರ ತಾವು ಮಾತಾಡ್ಬೇಕಂತೆ. ನೀ ಹಿಂಗೆ ಹೇಳ್ತಾವ್ರೆ? ನಂಗೂ ಅದೇ ಅರ್ಥ ಆಯ್ತಲ್ಲ ಕಣಯ್ಯ. ಆ ನಂಬಿಕೆಗೆ ಪೆಟ್ ಬಿತ್ತು. ದಯವಿಟ್ಟು ನೀನು ಮನ್ಸನ್ನಾಗಿರೋದನ್ನೆಲ್ಲ ಅಳಿಸ್ಬಿಡು. ಅದೆಲ್ಲ ತಪ್ಪು, ಅದನ್ನೆಲ್ಲ ಬಿಟ್ಬಿಡು. ನೋ ಲವ್, ಓನ್ಲಿ ಪೆನ್ಸ್. ಯಪ್ಪ, ನಾನೇನಾರ ಪಿರುತಿ ವಿಷಯ ಹೇಳಿದ್ರೆ ನನಗೂ ಹಿಂಗೆ ಮಾತಿನ ಗೂಸ ಬಿದ್ದಿರೋ. ಪಿರುತಿ ಹೇಳ್ಕೊಂಡು ದೂರ ಆಗೋದಕ್ಕಿಂತ ಮುಚ್ಕೊಂಡು ಹತ್ರ ಇರೋದೇ ಒಳ್ಳೇದು. ಹಲೋ ಸ್ನೇಹ, ಅವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ. 1 ನಿಮಿಷ ಕೊಡ್ತೀನಿ. ಹಲೋ ಅತ್ತೆ. ಹಲೋ ಸ್ನೇಹ, ಹೆಂಗಿದೀಯವ್ವ? ನಾನು ಚೆನ್ನಾಗಿದ್ದೀನತ್ತೆ, ನೀವು ಹೇಗಿದ್ದೀರಾ? ನಾನೇನೋ ಸಂದಕ್ಕೆ ಇದ್ದೀನವ, ಆದರೆ ನಿನ್ನ ನೋಡೋಕ್ಕಾಯ್ತಿಲ್ವಲ್ಲ ಅನ್ನೋದೇ ನನ್ನ ಕೊರ್ಗು. ಏನು ಮಾಡೋದತ್ತೆ, ನನಗೂ ಆ ಕೊರಗಿದೆ. ಆದರೆ ಮೊದಲು ಕರ್ತವ್ಯ ಮಾಡಬೇಕಲ್ವಾ? ಕುಸ, ಏನಿದ್ದು DC ಮೇಡಮ್ ವಾಯ್ಸಲ್ಲಿ ಮಾತಾಡ್ತಾವ್ರೆ? ಅಲೋ ಸ್ನೇಹ, ನೀನು ಅದೆಲ್ಗೋ ಟ್ರೈನಿಂಗ್ಗೆ ಅಂತ ಹೋಗಿದ್ಯಂತಲ್ಲವ, ಅದನ್ನ ಒಸಿ ಬಿರ್ನೆ ಮುಗಿಸ್ಕೊಂಡು ಬಂದ್ಬಿಡವ. ನೀನು ಮಾಡದೆ ಇರಕ್ಕೆ ನನ್ನ ಕೈಲಿ ಆಯ್ತಾ ಇಲ್ಲ. ಆಯ್ತತ್ತೆ.
ಅಲ್ಲ ಕಣವ, ನನಗೆ ನಿನ್ನ ಬುಟ್ಟಿರೋಕ್ಕೆ ಈಟೊಂದು ಕಷ್ಟ ಆಯ್ತೈತೆ. ಇನ್ ಪಾಪ ನಂದ್ವರೆ ನಿನ್ನ ಬುಟ್ಟದು ಹೆಂಗ ಅವನು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅತ್ತೆ, ಎಲ್ಲ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ. ಆಮೇಲೆ ನೀವೇ ಹೋಗು ಅಂದ್ರು ನಾನು ಹೋಗಲ್ಲ. ಆಯ್ತು ಕಣವ. ಸ್ನೇಹ, ಒಂದೇ ಒಂದು ಕಿತ್ತ ನಿನ್ನನ್ನು ಮಾಡಬೇಕು ಅಂತ ಅನಿಸ್ತೈತೆ. ವಿಡಿಯೋ ಫೋನ್ ಮಾಡವ.